Good morning, students. Previous class discussed the optimal choice of the consumer. How to consumer can optimally choose the commodities on the basis of his taste and preference and also the income of the consumer. ಯಾವ ರೀತಿಯಾಗಿ ಆದರ್ಶ ಆಯ್ಕೆಯನ್ನು ವಸ್ತುಗಳ ಖರೀದಿಯಲ್ಲಿ ಅಥವಾ ವಸ್ತುವನ್ನು ಕೊಂಡುಕೊಳ್ಳುವಲ್ಲಿ ತನ್ನ ಆದಾಯಕ್ಕೆ ಮತ್ತು ಅಭಿರುಚಿಗೆ ಅನುಗುಣವಾಗಿ ಅನುಭೋಗಿದಾರನು ಯಾವ ರೀತಿಯಾಗಿ ವಸ್ತುಗಳ ಒಂದು ಆದರ್ಶ ಆಯ್ಕೆ ಮಾಡ್ತಾನೆ ಅನ್ನೋದರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ಬೇಡಿಕೆ ಅಂದ್ರೇನು, ಬೇಡಿಕೆಯ ನಿಯಮವೇನು ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟುಡೇ ಕ್ಲಾಸ್ ವಿಲ್ ಡಿಸ್ಕಸ್ ದ ವಾಟ್ ಯು ಮೀನ್ ಬೈ ದಿ ಡಿಮಾಂಡ್ ಆ್ಯಂಡ್ ಲಾ ಆಫ್ ದಿ ಡಿಮಾಂಡ್. In the previous section, we already studied the choice problem. When was created the choice problem? If the more commodity are the available or the more commodity brands are available in the economy, that time consumer facing the choosing problem, which type of the product is good and which type of the product I want and which product I can select in the economy. ಯಾವ ರೀತಿಯಾದಂಥ ಆಯ್ಕೆ ಮಾಡಬೇಕು, ಯಾವ ರೀತಿಯಾದಂಥ ವಸ್ತುಗಳನ್ನು ತಗೋಬೇಕು, ಯಾವ ಬ್ರ್ಯಾಂಡನ್ನು ಯಾವ ಕಂಪನಿಯ ಒಂದು ಉತ್ಪನ್ನವನ್ನು ಕೊಂಡ್ಕೋಬೇಕಂತ ಹೇಳಿ ಈ ರೀತಿಯಾದಂಥ ಒಂದು ಕೊರತೆಯ ಸಮಸ್ಯೆಗಳು ಕೂಡ ಇಲ್ಲಿ ಅನುಭೋಗಿದಾರರನ್ನು ಕಾಡ್ತಾ ಇದೆ. ವಿ ಆಲ್ರೆಡಿ ಸ್ಟಡಿ ದಿ ಚಾಯ್ಸ್ ಪ್ರಾಬ್ಲಮ್ ಇನ್ ದಿ ಪ್ರೀವಿಯಸ್ ಸೆಕ್ಷನ್. And how to the consumer optimal bundle choice of the goods and ಸರ್ವಿಸಸ್ ಆನ್ ದ ಬೇಸಿಸ್ ಆಫ್ ದಿ ಪ್ರೈಸ್. ಯಾವ ರೀತಿಯಾಗಿ ಬೆಲೆಗಳಿಗೆ ಅನುಗುಣವಾಗಿ ಅನುಭೋಗಿದಾರನು ಸಂಯೋಜನೆಯನ್ನು ಪಡಿತಾ ಇದ್ದಾನೆ, ಯಾವ ರೀತಿಯಾಗಿ ಅನುಭೋಗಿ ಆದರ್ಶ ಮಟ್ಟದಲ್ಲಿ ಒಂದು ಸರಕಿನ ಪ್ರಮಾಣವು ಆದರ್ಶ ಮಟ್ಟದಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಒಂದಿನ ಸರಕಿನ ಪ್ರಮಾಣವು ಆ ಸರಕಿನ ಬೆಲೆಯನ್ನು ಇತರ ಸರಕುಗಳ ಬೆಲೆಗಳನ್ನು ಅನುಭೋಗಿ ಆಧಾರ ಮತ್ತು ಅಭಿರುಚಿಯ ಮೇಲೆ ಒಂದು ನಿರ್ಧರಿಸ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಡಿಸ್ಕಸ್ಸನ್ನು ಮಾಡಿದ್ದೇವೆ. ಕನ್ಸ್ಯೂಮರ್ ಆಪ್ಟಿಮಲಿ ಚಾಯ್ಸ್ ದಿ ಕಮೋಡಿಟಿ ಬೇಸ್ಡ್ ಆನ್ ದಿ ಇನ್ಕಮ್ ಆಫ್ ದಿ ಕನ್ಸ್ಯೂಮರ್, ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಫಾರ್ ದಿ ಕನ್ಸ್ಯೂಮರ್. ಅನುಭೋಗಿ ಆದಾಯ, ಅಭಿರುಚಿ, ಅವನ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನು ಮಾಡ್ತಾನಂದರೆ ಅವನ ಒಂದು ವಸ್ತುಗಳ ಆಯ್ಕೆಯನ್ನು ಮಾಡ್ತಾ ಇರ್ತಾನೆ. And the quantity of commodity, when the consumer want the commodity, it can ability to pay and willing to pay for that good, that time only consumer demand for that goods. ಒಬ್ಬ ಅನುಭೋಗಿಯು ಒಂದು ವಸ್ತುಗೆ ಯಾವಾಗ ಬೇಡಿಕೆಯನ್ನು ಮಾಡ್ತಾನಂದರೆ ಅವನಿಗೆ ಅದನ್ನು ಪಡೆದುಕೊಳ್ಳುವಂಥ ಶಕ್ತಿ ಮತ್ತು ಕೊಂಡುಕೊಳ್ಳುವ ಸಾಮರ್ಥ್ಯ ಇದ್ದಾಗ ಅವನು ವಸ್ತುವಿಗೆ ಬೇಡಿಕೆಯನ್ನು ಮಾಡ್ತಾ ಇರ್ತಾನೆ. The quantity of commodity that consumer is willing to buy and preferences. Preference nothing but the which type of the good he want and he can able to buying that good. That is also very important. He pay for the goods but he can able to buying that goods. ಆ ವಸ್ತುಗಳನ್ನ ಕೊಂಡುಕೊಳ್ಳಲಿಕ್ಕೆ ಅವನ ಸಮರ್ಥ ಇದಾನ ಅನ್ನೋದು ಕೂಡ ಏನಾಗ್ತದೆ ಬಹಳಷ್ಟು ಮುಖ್ಯ ಆಗ್ತಾ ಇರ್ತದೆ. ಒನ್ ಸೆಕೆಂಡ್, ಐ ವಿಲ್ ರಿಪೀಟ್ ದಿ ಡಿಮಾಂಡ್. ದ ಕ್ವಾಂಟಿಟಿ ಆಫ್ ಕಮೋಡಿಟಿ ದ್ಯಾಟ್ ಕನ್ಸ್ಯೂಮರ್ ಈಸ್ ವಿಲ್ಲಿಂಗ್ ಟು ಬೈ ಆ್ಯಂಡ್ ಈಸ್ ಏಬಲ್ ಟು ಅಪ್ರೌಡ್ ಅಂದರೆ ಹಿ ಕ್ಯಾನ್ ಎಬಿಲಿಟಿ ಟು ಪೇ that good is called as demand, or a desire for commodity. If a consumer willing and ability to pay that good is called as demand. ಬೇಡಿಕೆ ಅಂತಂದರೆ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳುವ ಶಕ್ತಿ ಮತ್ತು ಪಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ನಿರ್ಧರಿಸುವಂಥ ಸರಕುಗಳ ಪ್ರಮಾಣವನ್ನು ನಾವೇನಂತ ಕರಿತೇವೆ ಅಂದರೆ ಬೇಡಿಕೆ ಅಂತೇಳಿ ಕರಿತಾ ಇದ್ದೇವೆ. ಇಫ್ ದ ಡಿಮಾಂಡ್ ಇಸ್ ನಥಿಂಗ್ ಬಟ್ ದಿ ಡಿಸೈರ್ ಫಾರ್ ದ್ಯಾಟ್ ಕಮೋಡಿಟಿ, ಇಫ್ ಅ ಕನ್ಸ್ಯೂಮರ್ ಎಬಿಲಿಟಿ ಟು ಪೇ ಆ್ಯಂಡ್ ವಿಲ್ಲಿಂಗ್ ಟು ಪೇ ದ್ಯಾಟ್ ಗುಡ್ ಈಸ್ ಕಾಲ್ಡ್ ಆ್ಯಸ್ ಡಿಮಾಂಡ್. ಒಂದು ವಸ್ತುವನ್ನು ಅನುಭೋಗಿ ಕೊಂಡುಕೊಳ್ಳುವ ಶಕ್ತಿ ಮತ್ತು ಪಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದರೆ ಅದಕ್ಕೆ ನಾವೆಂತ ಕರಿತೀವಿ, ಬೇಡಿಕೆ ಅಂತೇಳಿ ಕರಿತಾ ಇದ್ದೇವೆ.
whenever one or more variables can change, the quantity of food chosen by the consumer likely to change as well. If the one or more these variables nothing but the if the in the time of the consumer selection one or more variables changes nothing but the if the price also changes or the if a person income also changes. ಇಲ್ಲಿ ಒಬ್ಬ ಅನುಭೋಗಿದಾರನು ಆಯ್ಕೆ ಮಾಡುವಾಗ ಏನಾಗ್ತದೆ ಅಂದರೆ ಅಲ್ಲಿ ಸರಕಿನ ಪ್ರಮಾಣದಲ್ಲಿ ಕೂಡ ಏನು ಮಾಡ್ತವೆ ಅಂದರೆ ಬದಲಾವಣೆ ಆಗ್ತದೆ. ಅವಾಗ ಏನು ಮಾಡ್ತಾನೆ ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಒಂದು ಚಲಕವನ್ನು ಏನು ಮಾಡ್ತಾರೆ ಅಂದರೆ ಬದಲಾಯಿಸ್ತಾ ಇರ್ತವೆ, ಒಂದು ಅಥವಾ ಹೆಚ್ಚು ಚಲಕಗಳು ಏನು ಮಾಡ್ತಾರೆ ಬದಲಾಯಿಸ್ತಾ ಇರ್ತವೆ. And the quantity of the good chosen by the consumer is likely to change as if the nothing but the if the consumer can change the one variable according to the quantity of the goods. ಆ ಒಂದು ಸರಕಿನ ಪ್ರಮಾಣದ ಅನುಗುಣವಾಗಿ ಅನುಭೋಗಿಯು ಏನು ಮಾಡ್ತಾನೆ ಆಯ್ಕೆಯನ್ನು ಮಾಡಿಕೊಂಡಂಥ ಒಂದು ಸರಕಿನ ಪ್ರಮಾಣವನ್ನು ಯಾವ ರೀತಿಯಾಗಿ ಸಂಬಂಧ ಹೊಂದಿದೆ ಅನ್ನೋದು ಕೂಡ ಇಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕಾಗ್ತದೆ. Whenever one or more of these variables changes, the quantity of the good chosen by the consumer is likely to change. If suppose one variable can changes in the commodity, how to consumer can changes his demand for the goods. ಅಲ್ಲಿ ಏನಾದರೂ ಒಂದು ಚಲಕ ಏನಾದರೂ ಅದರಲ್ಲಿ ಬದಲಾವಣೆ ಆಯ್ತಂದರೆ ಯಾವ ರೀತಿಯಾಗಿ ಆ ಒಂದು ಸರಕಿನ ಪ್ರಮಾಣವನ್ನು ಅನುಭೋಗಿದಾರನ ಹೊಂದಿರ್ತಾನೆ ಅನ್ನೋದ್ರ ಬಗ್ಗೆನೂ ಕೂಡ ಏನಾಗ್ತದೆ ಬಹಳಷ್ಟು ಮುಖ್ಯ ಆಗ್ತದೆ. And here we shall change one of these variable at a time and study how the amount of good chosen by the consumer is related to that variable. ಯಾವ ರೀತಿಯಾಗಿ if the nothing but the if one variable can changes in the commodity, if the one variable nothing but the quality of the product or the price of the product can changes, if the quantity of the goods can changes. ಇಲ್ಲಿ ಆ ಒಂದು ವಸ್ತುವಿನ ಬೆಲೆ ಅಥವಾ ಅವನದು ಗುಣಮಟ್ಟದಲ್ಲಿ ಏನಾದರೂ ಕಡಿಮೆ ಆಗಿತ್ತಂದರೆ ಅವನು ಅದನ್ನು ಕೊಂಡುಕೊಳ್ಳುವಂಥ ಪ್ರಮಾಣವನ್ನು ಕೂಡ ಏನು ಮಾಡ್ತಾನೆ ಅಂದರೆ ಕಡಿಮೆ ಮಾಡ್ತಾ ಇರ್ತಾನೆ. ಅದಕ್ಕಾಗಿ if one variable can changes, how to the amount of the good chosen by consumer is related that variable. ಆ ಒಂದು ಚಲಕಗೆ ಸಂಬಂಧಿಸಿದಂತೆ ಇತರ ರೀತಿಯಾದಂಥ ಒಂದು ವಸ್ತುಗಳ ಒಂದು ಆಯ್ಕೆಯಲ್ಲಿ ಯಾವ ರೀತಿಯಾಗಿ ಇಲ್ಲಿ ಅನುಭೋಗಿದಾರನ ಒಂದು ಅಭಿರುಚಿ ಬದಲಾವಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸ್ಟಡಿ ಮಾಡ್ಬೋದು. ನೆಕ್ಸ್ಟ್, ಡಿಮಾಂಡ್ ಕರ್ವ್ ಆ್ಯಂಡ್ ದಿ ಲಾ ಆಫ್ ಡಿಮಾಂಡ್. ನೆಕ್ಸ್ಟ್ ಏನು ಮಾಡೋದಂದರೆ ಬೇಡಿಕೆ ರೇಖೆ ಮತ್ತು ಬೇಡಿಕೆಯ ನಿಯಮದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇಫ್ ದ ಪ್ರೈಸಸ್ ಆಫ್ ಅದರ್ ಗೂಡ್ಸ್, ದ ಕನ್ಸ್ಯೂಮರ್ಸ್ ಇನ್ಕಮ್ ಆ್ಯಂಡ್ her taste and preference remain unchanged. If the prices of other goods nothing but the prices of the all goods, price of the goods, the consumer income and taste and preference of the consumer can also remaining the same, unchanged, nothing but the remaining the same. If the consumer income and taste and preference also same and price of the goods also same, in this time the amount of a good that consumer optimally chooses, in this time if a price of other goods also same and if a consumer income and taste and preference also same, this time the amount of a good that consumer optimally chooses becomes entirely depend on the prices. If the prices of related goods also same, if the consumer income and taste and preference also change, but if a consumer optimally chosen ಡಿಪೆಂಡ್ ಅಪಾನ್ ದಿ ಪ್ರೈಸ್ ಆಫ್ ದಿ ಗೂಡ್ಸ್, ಇಲ್ಲಿ ಇತರ ಸರಕುಗಳ ಬೆಲೆಗಳು ಕೂಡ ಸ್ಥಿರವಾಗಿದ್ದಾವೆ, ಅನುಭೋಗಿಯ ಆದಾಯ ಮತ್ತು ಅವನ ಅಭಿರುಚಿನೂ ಕೂಡ ಏನಾಗಿದೆ ಅಂದರೆ ಸ್ಥಿರವಾಗಿದೆ. ಆದರೆ
ಅನುಭೋಗಿಯು ಆದರ್ಶ ಆಯ್ಕೆಯನ್ನು ಮಾಡುವಾಗ ಸರಕಿನ ಸಂಪೂರ್ಣ ಪ್ರಮಾಣವು ಆ ಸರಕಿನ ಬೆಲೆಯನ್ನು ಅವಲಂಬಿಸ್ತಾ ಇರ್ತದೆ. ಇಫ್ ದ ಕ್ವಾಂಟಿಟಿ ಆಫ್ ದ ಕಮೋಡಿಟೀಸ್ ಡಿಪೆಂಡ್ ಅಪಾನ್ ದಿ ಪ್ರೈಸ್ ಆಫ್ ದ ಕಮೋಡಿಟಿ, ಆ ಒಂದು ಸರಕಿನ ಪ್ರಮಾಣವನ್ನು ಕೊಂಡುಕೊಳ್ಳುವಂಥ ಒಂದು ಸಾಮರ್ಥ್ಯವು ಆ ಒಂದು ವಸ್ತುವಿನ ಬೆಲೆಯನ್ನು ನಿರ್ಧಾರ ಮಾಡ್ತದೆ. ಇಫ್ ದ ಕ್ವಾಂಟಿಟಿ ಆಫ್ ದ ಕಮೋಡಿಟೀಸ್ ಡಿಪೆಂಡ್ ಅಪಾನ್ ದಿ ಪ್ರೈಸ್ ಆಫ್ ದ ಕಮೋಡಿಟಿ, ಆ ಒಂದು ವಸ್ತುವನ್ನು ಕೊಂಡುಕೊಳ್ಳುವಂಥ ಪ್ರಮಾಣವು ಆ ವಸ್ತುವಿನ ಬೆಲೆಯ ಮೇಲೆ ನಿರ್ಧಾರ ಆಗ್ತದೆ. ಇಫ್ ಸಪೋಸ್ ಪ್ರೈಸ್ ಆಫ್ ದ ಕಮೋಡಿಟೀಸ್ ಡಿಕ್ರೀಸಸ್ ಇಫ್ ದಿ ಕ್ವಾಂಟಿಟಿ ಆಫ್ ಡಿಮಾಂಡ್ ಫಾರ್ ದ್ಯಾಟ್ ಕಮೋಡಿಟಿ ಇನ್ಕ್ರೀಸಸ್. ಇಫ್ ದ ಪ್ರೈಸ್ ಆಫ್ ದ ಕಮೋಡಿಟಿ ಇನ್ಕ್ರೀಸಸ್ ಇಫ್ ದ ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ದ್ಯಾಟ್ ಕಮೋಡಿಟಿ ಡಿಕ್ರೀಸಸ್. ಇದೇ ರೀತಿ ಏನಾಗ್ತದೆ ಅಂದರೆ ಇಲ್ಲಿ ಯಾವಾಗ ಬೆಲೆಯು ಹೆಚ್ಚಾಗ್ತದೆ ಆವಾಗ ಏನು ಮಾಡ್ತದೆ, ಅದನ್ನು ಒಂದು ಸರಕಿನ ಪ್ರಮಾಣ ಕೊಂಡುಕೊಳ್ಳುವ ಸರಕಿನ ಪ್ರಮಾಣ ಕಡಿಮೆ ಆಗ್ತದೆ. ಯಾವಾಗ ಅದರ ಒಂದು ಬೆಲೆಯು ಕಡಿಮೆ ಆಗ್ತದೆ ಆ ಒಂದು ಸರಕನ್ನು ಕೊಂಡುಕೊಳ್ಳುವಂಥ ಪ್ರಮಾಣವು ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ. ದ್ಯಾಟ್ಸ್ ವೈ ಇಫ್ ದ ಪ್ರೈಸ್ ಆಫ್ ದಿ ರಿಲೇಟೆಡ್ ಗೂಡ್ಸ್ ಆಲ್ಸೋ ಸೇಮ್ ಆ್ಯಂಡ್ ಟೇಸ್ಟ್ ಪ್ರಿಫರೆನ್ಸ್ ಆ್ಯಂಡ್ ಇನ್ಕಮ್ ಆಲ್ಸೋ ಸೇಮ್, ಬಟ್ that time consumer optimally chosen the product based on the or depend on the price of the good. ಆ ಒಂದು ವಸ್ತುಗಳ ಮೇಲೆ ಆಗ್ತದೆ ಎಲ್ಲ ಒಂದು ಆದಾಯನೂ ಕೂಡ ಸ್ಥಿರವಾಗಿದೆ, ಅಭಿರುಚಿನೂ ಕೂಡ ಸ್ಥಿರವಾಗಿದೆ. ಅದೇ ರೀತಿ ಕೂಡ ಏನಾಗ್ತದೆ ಆ ಒಂದು ಇತರ ಸರಕುಗಳ ಬೆಲೆಯೂ ಕೂಡ ಏನಾಗ್ತವೆ ಅಂದರೆ ಒಂದೇ ರೀತಿಯಾದಾಗ ಇದ್ದಾಗೂ ಕೂಡ ಏನಾಗ್ತದೆ ಅಂದರೆ ಅಲ್ಲಿ ಅವನು ಆ ಒಂದು ವಸ್ತುವಿನ ಬೆಲೆಯ ಆಧಾರಕ್ಕೆ ಅನುಗುಣವಾಗಿ ಅವನು ವಸ್ತುಗಳ ಪ್ರಮಾಣವನ್ನು ಏನು ಮಾಡ್ತಾನೆ, ನಿರ್ಧರಿಸ್ತಾ ಇರ್ತಾನೆ. ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಕನ್ಸ್ಯೂಮರ್ ಆಪ್ಟಿಮಲ್ ಚಾಯ್ಸ್ ಆಫ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ಆ್ಯಂಡ್ ಇಟ್ಸ್ ಅ ಪ್ರೈಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರೂಲ್. ಇಫ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರ್ ಕ್ವಾಂಟಿಟಿ ಡಿಮಾಂಡ್ ಫಾರ್ ಗೂಡ್ಸ್ ಇಟ್ ಈಸ್ ಎ ರಿಲೇಷನ್ಶಿಪ್ ವಿತ್ ದಿ ಪ್ರೈಸ್ ಆಫ್ ದ ಗುಡ್. These are very important relation. This is called as the demand function. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಅನುಭೋಗಿಯು ಕೊಂಡುಕೊಳ್ಳಲು ಬಯಸುವಂಥ ಒಂದು ನಿರ್ದಿಷ್ಟ ಪ್ರಮಾಣದ ಸರಕಿನ ಆದರ್ಶ ಆಯ್ಕೆಯು ಅದರ ಒಂದು ವಸ್ತುವಿನ ಬೆಲೆಯ ನಡುವಿನ ಸಂಬಂಧವನ್ನು ಬಹಳ ಮುಖ್ಯವಾಗಿದ್ದು, ಈ ಸಂಬಂಧವನ್ನು ನಾವೇನಂತ ಕರಿತೇವೆ ಅಂದರೆ ಬೇಡಿಕೆಯ ಬಿಂಬಕ ಅಂತ ಕರಿತೇವೆ. Once again I will repeat the demand function definition. Demand function means the relationship between the consumer's optimal choice quantity of the good and its price is a very important, and this relation is called as the demand function. If the demand function depend upon the prices of the goods and also the quantity of the goods. If the quantity of the good depend upon the prices of the goods, that both are the inverse relationship. Both are the inverse relationship, but both are moving in the opposite direction. ಎರಡು ಕೂಡ ಏನಾಗ್ತವೆ ಅಂದರೆ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇರ್ತವೆ. ಯಾಕಂದರೆ ಇಲ್ಲಿ ಬೆಲೆಗಳು ಹೆಚ್ಚಾದಾಗ ಸರಕಿನ ಪ್ರಮಾಣ ಕಡಿಮೆ ಆಗಿರ್ತದೆ, ಬೆಲೆಗಳು ಕಡಿಮೆ ಆದಾಗ ಸರಕಿನ ಪ್ರಮಾಣ ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ. ಈ ರೀತಿಯಾಗಿ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಬೇಡಿಕೆಯ ಬಿಂಬಕವನ್ನು ನಾವಂತ ಅಳಿತಾ ಇದ್ದೇವೆ. And you also see in the diagram, the demand curve is the relationship between the quantity of goods chosen by the price of the consumer. Price is the independent variable because the quantity depend upon the price. That's why x is equal to function of p. X is nothing but the quantity and p is nothing but the price. X ಅನ್ನೋದು ಪ್ರಮಾಣವನ್ನು ನಿರ್ಧರಿಸ್ತಾ ಇದೆ, x is equal to f into p ಅನ್ನೋದು x ಅನ್ನೋದು ಪ್ರಮಾಣವನ್ನು ನಿರ್ಧರಿಸ್ತಾ ಇದೆ, p ಅನ್ನೋದು ಬೆಲೆಯನ್ನು ನಿರ್ಧರಿಸ್ತಾ ಇದೆ. ಇಲ್ಲಿ ಯಾವ ರೀತಿಯಾಗಿ ಬೆಲೆಯು ಕಡಿಮೆ ಹಾಕುವಂತ ಹೋಗ್ತಾ ಇದೆ ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ಇಲ್ಲಿ ಪ್ರಮಾಣವು ಕೂಡ ಏನಾಗ್ತದೆ, ಹೆಚ್ಚಾಗ್ತಾ ಇದೆ. ಯು ಸಿ ಇನ್ ದಿ ಡೈಗ್ರಾಮ್, ಇಫ್ ದ ಪ್ರೈಸ್ ಕಂಟಿನ್ಯೂಸ್ಲಿ ಡಿಕ್ರೀಸಸ್ ದ ಕ್ವಾಂಟಿಟಿ ಆಫ್ ದ ಕಮೋಡಿಟೀಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್. ಇಫ್ ಯು ಸಿ ಇನ್ ದಿ ಡೈಗ್ರಾಮ್, if the prices are before prices are the decreases and quantity of the commodity decreases continuously. ಯಾವ ರೀತಿಯಾಗಿ ಇಲ್ಲಿ ಒಂದು ರೇಖಾಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ರೀತಿಯಾಗಿ ಬೆಲೆ ಕಡಿಮೆ ಆಗೋಂತ ಹೋಗ್ತಾ ಇದೆ, ಅದೇ ರೀತಿ ಅನುಭೋಗಿದಾರನ ಏನು ಮಾಡ್ತಾನೆ ಅಂದರೆ ಅದನ್ನು ಕೊಂಡುಕೊಳ್ಳುವಂಥ ಪ್ರಮಾಣವನ್ನು ಕೂಡ ಏನು ಮಾಡ್ತಾನೆ ಅಂದರೆ ಹೆಚ್ಚಿಗೆ ಮಾಡ್ತಾ ಇದ್ದಾನೆ.
if consider, for example, functions, consider any two variables. If you can find out the functions of the demand, if you consider, to example, consider any two variables x and y. Y is equal to f into x. Is the relationship between the two variables x and y such that for each value of x there is an in-q value of the variables. If considering the two variables like the x and y, and such that for each value of the x there is an in-q value of the y, nothing but the, if the x value is equal to the y value, x ನ ಬೆಲೆಯು ಕೂಡ ಏನಾಗ್ತದೆ, y ನ ಬೆಲೆಯನ್ನು ಕೂಡ ಏನಾಗ್ತದೆ ಅಂದರೆ ಅವಲಂಬಿಸಿರ್ತದೆ. ಇಲ್ಲಿ ನಾವು ಏನು ಮಾಡಿದ್ರಿ, ಎರಡು ಚಲಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಇದ್ದೇವೆ. ಎಕ್ಸ್ ಮತ್ತು y ಎನ್ನುವಂಥ ಎರಡು ಚಲಕಗಳನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ. ಅದಕ್ಕಾಗಿ y is equal to function of x. y variable is depend upon the x variable. y is equal to f of x ಅನ್ನೋದು ಒಂದು ಕೂಡ ಬಿಂಬಕವಾಗಿದೆ. ಇದು x ಮತ್ತು y ಎಂಬ ಎರಡು ಚಲಕಗಳ ನಡುವಿನ ಸಂಬಂಧವನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಅಂದರೆ x ನ ಪ್ರತಿಯೊಂದು ಮೌಲ್ಯಕ್ಕೆ y ನ ಚಲಕವು ವಿಶಿಷ್ಟ ಮೌಲ್ಯವನ್ನು ಹೊಂದುತ್ತದೆ. if the every x, each value of the x, there is an in-q value, nothing but the special value of the y variable. ಅಂದರೆ ಇಲ್ಲಿ x ನ ಒಂದು ಬೆಲೆಗೆ ಏನು ಮಾಡ್ತದೆ ಅಂದರೆ ಚಲಕವು y ಚಲಕವು ಏನು ಮಾಡ್ತದೆ, ವಿಶಿಷ್ಟ ಮೌಲ್ಯವನ್ನು ಕೂಡ ಹೊಂದ್ತಾ ಇದೆ. ಇನ್ ದಿ ಅಂದರ್ ವೇ, an in-q value of y for each value of x as the value of y depends on the value of x. ಅಂದರೆ ಇಲ್ಲಿ ನಾವು ಮತ್ತೊಂದು ರೀತಿಯಲ್ಲಿ ಹೇಳ್ತಾ ಇದ್ದೇವೆ, ಅಂದರೆ ಇಲ್ಲಿ ವಾಯ್ನ ಎಕ್ಸ್ನ ಪ್ರತಿಯೊಂದು ಮೌಲ್ಯಕ್ಕೆ ಏನಾಗ್ತದೆ, ವಾಯ್ನ ವಿಶಿಷ್ಟ ಮೌಲ್ಯ ನೀಡ್ತದೆ. ಆದರೆ ಇನ್ನೊಂದು ಸಂದರ್ಭದಲ್ಲಿ ಏನು ಮಾಡ್ತದೆ ಅಂದರೆ ವಾಯ್ನ ಪ್ರತಿಯೊಂದು ಮೌಲ್ಯಕ್ಕೆ ಕೂಡ ಏನಾಗ್ತದೆ ಅಂದರೆ ಎಕ್ಸ್ ಚಲಕವು ವಿಶಿಷ್ಟ ಮೌಲ್ಯವನ್ನು ಕೂಡ ಏನು ಮಾಡ್ತದೆ, ನೀಡ್ತಾ ಇರ್ತದೆ. y is called is the dependent variable and x is called the independent variable. ಹೀಗೆ ಏನಾಗ್ತದೆ ಅಂದರೆ y ನ ಮೌಲ್ಯ ಏನಾಗ್ತದೆ, x ಅನ್ನು ಅವಲಂಬಿಸ್ತಾ ಇರ್ತದೆ. ಆದ್ದರಿಂದ y ಅವಲಂಬಿತ ಚಲಕವೆಂದು, x ಏನಾಗ್ತದೆ, ಸ್ವತಂತ್ರ ಚಲಕವೆಂದು ಇಲ್ಲಿ ತೀರ್ಮಾನ ಮಾಡ್ತಾ ಇದ್ದೇವೆ. ಬಿಕಾಸ್ if you see in the function of the demand function, y is depend upon the x. Without y, x cannot work. Or in the sometime, or also the y is, if I will give another example, y is income and x is consumption. If the consumer consuming the goods depend upon his income, y is income, x is consumption. If the person consumption quantity measured on basis of his income, ಒಬ್ಬ ವ್ಯಕ್ತಿಯು ತಾನು ಅನುಭೋಗಿಸುವಂಥ ಶಕ್ತಿಯನ್ನು ಅವನ ಒಂದು ಪಡೆಯುವಂಥ ಆದಾಯದ ಮೇಲೆ ಏನಾಗ್ತದೆ, ನಿರ್ಧಾರ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಆದಾಯದ ಮೇಲೆ ಏನಾಗ್ತದೆ ಅಂದರೆ ಅವನ ವಸ್ತುಗಳು ಕೊಂಡುಕೊಳ್ಳುವಿಕೆ ಅನ್ನೋದು ನಿರ್ಧರಿಸಾಗ್ತದೆ. ದ್ಯಾಟ್ಸ್ ವೈ ಇಫ್ ದಿ y ವೇರಿಯಬಲ್, ಇಟ್ ಈಸ್ ದಿ ಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಎಕ್ಸ್ ವೇರಿಯಬಲ್ ಈಸ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್. ಇದೇ ರೀತಿಯಾಗಿ ಇಲ್ಲಿ ಏನಾಗ್ತದೆ ಅಂದರೆ y ಅನ್ನೋದು ಅವಲಂಬಿತ ಚಲಕ ಆಗಿರ್ತದೆ, ಎಕ್ಸ್ ಅನ್ನೋದು ಏನಾಗ್ತದೆ, ಸ್ವತಂತ್ರ ಚಲಕ ಅನ್ನೋದು ಆಗಿರ್ತದೆ. Next, we studying the what do you mean by the law of the demand. Law of the demand, it is a very important rule in the economy, because
ವಿದೌಟ್ ಡಿಮಾಂಡ್ ಹೌ ಟು ಕನ್ಸ್ಯೂಮರ್ ಕ್ಯಾನ್ ಬೈಯಿಂಗ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯಾವುದೇ ಒಂದು ಬೇಡಿಕೆ ಇಲ್ಲ ಅಂತಂದರೆ ಅನುಭೋಗಿದಾರನು ಯಾವ ರೀತಿಯಾದಂಥ ವಸ್ತುಗಳನ್ನು ಯಾವ ಒಂದು ಆಧಾರದ ಮೇಲೆ ಅವನು ಕೊಂಡ್ಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಬೇಡಿಕೆ ನಿಯಮ ಅನ್ನೋದು ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ಮುಖ್ಯವಾಗ್ತಾ ಇರ್ತದೆ. If the law of the demand statement under ceteris paribus condition, if a price of the good increases due to if the quantity demanded for the good decreases and the vice versa. Once again I will repeat the definition. Under ceteris paribus condition, if price of the commodity increases, if the price of the commodity increases, if the quantity demanded for the commodity decreases, and if the price of the commodity decreases, if the quantity demanded for that commodity increases. ಅಂದರೆ ಇಲ್ಲಿ ಬೇಡಿಕೆ ನಿಯಮ ಅಂದರೆ ಬೇಡಿಕೆ ನಿಯಮದ ಪ್ರಕಾರ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ವಸ್ತುವಿನ ಬೆಲೆಯು ಹೆಚ್ಚಾದಂತೆ ವಸ್ತುವಿನ ಬೇಡಿಕೆಯು ಕಡಿಮೆಯಾಗುತ್ತದೆ. ವಸ್ತುವಿನ ಬೆಲೆಯು ಕಡಿಮೆಯಾದಂತೆ ವಸ್ತುವಿನ ಬೇಡಿಕೆಯು ಏನಾಗ್ತದೆ ಅಂದರೆ ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು ನಾವೇನಂತ ಕರಿತೇವೆ ಬೇಡಿಕೆ ನಿಯಮ ಅಂತೇಳಿ ಕರಿತಾ ಇದ್ದೇವೆ. Law of demand states that under ceteris paribus condition nothing but the other things remains constant, other things nothing but the taste and preference and the income of the person remaining the same. If the price of the commodity increases, quantity demanded for commodity decreases, and if the price of the commodity decreases, if the quantity demanded for that commodity increases. ಬೇಡಿಕೆ ನಿಯಮ ಅಂತಂದರೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ವಸ್ತುವಿನ ಬೆಲೆಯು ಹೆಚ್ಚಾದಂತೆ ವಸ್ತುವಿನ ಬೇಡಿಕೆ ಕಡಿಮೆಯಾಗುತ್ತದೆ, ವಸ್ತುವಿನ ಬೆಲೆ ಕಡಿಮೆಯಾದಂತೆ ವಸ್ತುವಿನ ಬೇಡಿಕೆ ಹೆಚ್ಚಾಗುತ್ತದೆ. ಇದಕ್ಕೆ ನಾವು ಬೇಡಿಕೆ ನಿಯಮ ಅಂತೇಳಿ ಕರಿತಾ ಇದ್ದೇವೆ. ಆ್ಯಂಡ್ ಲಾ ಆಫ್ ದಿ ಡಿಮಾಂಡ್ ಆ್ಯಂಡ್ ದಿ demand functions are very necessary in the economy, because without demand how to can decide the which type of the product can producing in the economy. ಆರ್ಥಿಕತೆಯಲ್ಲಿ ನಾವು ಬೇಡಿಕೆ ಇಲ್ಲ ಅಂತಂದರೆ ಯಾವ ವಸ್ತುಗಳನ್ನು ನಾವು ಇಲ್ಲಿ ತಯಾರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಸರಿಯಾದಂಥ ವಿವೇಚನೆ ಕೂಡ ಇರೋದಿಲ್ಲ. ಅದಕ್ಕಾಗಿ ಏನಾಗ್ತಂದರೆ ಲಾ ಆಫ್ ದಿ ಡಿಮಾಂಡ್ ಆ್ಯಂಡ್ ದಿ ಡಿಮಾಂಡ್ ಫಂಕ್ಷನ್ಸ್ ಆರ್ ದಿ ವೆರಿ ನೆಸಸರಿ ಇನ್ ದಿ ಎಕನಾಮಿ. ಆರ್ಥಿಕತೆಯಲ್ಲಿ ಏನಾಗ್ತದೆ ಅಂದರೆ ಬೇಡಿಕೆ ನಿಯಮ ಮತ್ತು ಬೇಡಿಕೆಯ ಒಂದು ವಿವೇಚನೆಯು ಕೂಡ ಏನಾಗ್ತದೆ ಬಹಳಷ್ಟು ಮುಖ್ಯವಾಗಿರ್ತದೆ.